ನಾನು ಹೇಳೋದು ನಕ್ಸಲರ ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲ ರಾಜ್ಯಗಳಲ್ಲೂ ಸಹಿತ ನಕ್ಸಲದು ಶರಣಾಗತಿಗಳು ನಡೀತಾವೆ, ಪ್ಯಾಕೇಜ್ಗಳಿದ್ದಾವೆ. ಒಟ್ಟಾರೆ ಅವ್ರನ್ನ ಹಿಂಸೆಯ ಮಾರ್ಗವನ್ನು ಬಿಟ್ಟು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಕರ್ನಾಟಕ ಸರ್ಕಾರ ಇದನ್ನು ಮಾಡಿದೆ. ಆದರೆ ನಾನು ಹೇಳೋದು, ಎಷ್ಟು ದಿವಸದಿಂದ ಇದು ಪ್ರೊಸೆಸ್ ನಡೀತಾ ಇತ್ತು, ಭಾಳ ತರಾತುರಿಯಲ್ಲಿ ಆಗಿದೆ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿಯೂ ಇದೆ. ಹೀಗಾಗಿ ನಾನು ಸಾರಾಸಗಟಾಗಿ ನಾನು ಅವರು ಮಾಡಿದ್ದನ್ನು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆ ಪ್ರೊಸೆಸ್ ಬಗ್ಗೆ ದರ್ ಇಸ್ ಎ ಲಾಟ್ ಆಫ್ ಕ್ವಶನ್ಸ್. ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಕಡೆ ಎಲ್ಲೆಲ್ಲಿ ನಕ್ಸಲರು ಶರಣಾಗಿದ್ದಾರೆ, ಆಯುಧಗಳನ್ನು ಅವ್ರ ಕಡೆ ಇದ್ದಂಥ ಇಲ್ಲಿಗೆಲ್ ಆಗಿದ್ದಂಥ ಎಲ್ಲ ಆರ್ಮ್ಸ್ ಆ್ಯಂಡ್ ಎಮ್ಯುನೇಷನ್ಸ್ ಅವರು ತಂದು ಒಪ್ಪಿಸಿದ್ದಾರೆ. ಆದರೆ ಕೇವಲ ಆ ವಿಕ್ರಮ್ ಗೌಡನ ಎನ್ಕೌಂಟರ್ ಆದ ನಂತರ, ಮುಖ್ಯಮಂತ್ರಿಗಳ ಕರೆ ಕೊಟ್ಟ ನಂತರ 1 ವಾರ 10 ದಿವಸದಲ್ಲಿ ಆಗ್ತದೆ ಅಂತ ಅನ್ನೋದಕ್ಕೆ ಬಗ್ಗೆ, ಮತ್ತು ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿಲ್ಲ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗೆ ನಾನು ವಿರೋಧ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಈಗ ಭಾಳ ಗರಂ ಆಗಿ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನನ್ನ ಸ್ಟೇಟ್ಮೆಂಟ್ ಸರಿಯಾಗಿ ಕೇಳಿಸ್ಕೊಳ್ರಿ ಸಿದ್ದರಾಮಯ್ಯನವರೇ. ದೇಶದ ಮತ್ತು ರಾಜ್ಯದ ಒಟ್ಟು ಹಿತ ಅಡಗಿದೆ ಇದರಲ್ಲಿ. ಹಿಡಿದೇ ನಕ್ಸಲ್ ಹಿಂಸೆ ಅಥವಾ ನಕ್ಸಲ್ ಚಳವಳಿ ಏನಿದೆಯಲ್ಲ, ಇದರ ಹಿಂದೆ ಕೂಡ ವಿದೇಶಿಯಿಂದ ಹಿಡ್ಕೊಂಡು ಅನೇಕ ರೀತಿಯಾದಂಥ ದೇಶದ್ರೋಹಿ ಚಟುವಟಿಕೆಗಳ ಒಂದು ಕೈ ಇದೆ. ಹಾಗಾಗಿ ಇದನ್ನು, ಆದರೆ ಅದರಲ್ಲಿ ನಮ್ಮ ಯುವಕರು, ನಮ್ಮವರು ಕೆಲವರು ಸಿಕ್ಕಾಕೊಂಡಾಗ, ಅಥವಾ ಅಲ್ಲಿ ಹೋದಾಗ ದಾರಿ ತಪ್ಪಿನೋ ಅಥವಾ ಯಾವುದೇ ಕಾರಣದಿಂದನೋ ಹೋದಗಿದ್ದಾಗ, ಅಥವಾ ಎಲ್ಲವೂ ಗೊತ್ತಿದ್ದು ಹೋಗಿ ಆ ನಂತರ ಇಲ್ಲ ಇಷ್ಟು ದಿವಸ ಮಾಡಿದ ತಪ್ಪು ಅಂತ ಅವರಿಗೆ ಬಂದಾಗ ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಬಗ್ಗೆ ನಂದು ವಿರೋಧ. ಆದರೆ ಎಲ್ಲ ಕಡೆ, ಬೇರೆ ಕಡೆ ನಿಮಗೂ ಗೊತ್ತಿದೆ, ನಾನು ಭಾರತ ಸರ್ಕಾರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಪ್ರಮುಖ ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಈಗಂತೂ ನನಗೆ ರೆಗ್ಯುಲರ್ ಆಗಿ ಮುಖ್ಯಮಂತ್ರಿಗಳು ಸಿಗ್ತಾ ಇರ್ತಾರೆ ಬೇರೆ ಬೇರೆ ರಾಜ್ಯದ. ಎಲ್ಲಿ ನನಗೆ ಛತ್ತೀಸ್ಗಢದ್ದು, ಒಡಿಸ್ಸಾದ್ದು ಅನೇಕ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಸಿಕ್ಕಿದ್ರು. ಅಲ್ಲೆಲ್ಲ ತಿಂಗಳುಗಟ್ಟಲೆ ಪ್ರೊಸೆಸ್ ನಡೀತದೆ. ಮೀಡಿಯೇಟರ್ಸ್ ಹೋಗ್ತಾರೆ, ಮೀಡಿಯೇಟರ್ ಮಾತುಕತೆ ಮಾಡ್ತಾರೆ, ಎಲ್ಲ ಶಸ್ತ್ರಾಸ್ತ್ರ ಒಪ್ಪಿಸ್ಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ವಿದಿನ್ ವೀಕ್ಸ್, ವಿದಿನ್ ಫ್ಯೂ ಡೇಸ್, 1 ವಾರ 10 ದಿವಸದಲ್ಲಿ ಎಲ್ಲವೂ ಮುಗಿದು ಹೋಗ್ತದೆ. ಆ್ಯಂಡ್ ಅವ್ರ ಜೋಡಿ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸರಳ ಸಿಗೋದಿಲ್ಲ. ಅವರು 1 ವಾರದಾಗ ಇವ್ರು ಅನೌನ್ಸ್ ಮಾಡ್ತಾರೆ, ಅವ್ರು ಬಂದು ಶರಣಾಗ್ತಾರಂದ್ರೆ. ಮತ್ತು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸೋದಿಲ್ಲ ಅಂತನ್ನುವಂಥದ್ದು. ಆ್ಯಂಡ್ ಅವರೇ ಹೇಳಿದ್ದಾರೆ, ನಾವೇನು ಹೇಳಿಲ್ಲ, ಶಸ್ತ್ರಾಸ್ತ್ರಗಳು ಒಪ್ಪಿಸಿಲ್ಲ ಅಂತ ನಾವು ಯಾವುದೂ ಆರೋಪ ಮಾಡಿಲ್ಲ. ವಿ ಆರ್ ಎ ರೆಸ್ಪಾನ್ಸಿಬಲ್ ಪಾರ್ಟಿ, ಐ ಆಮ್ ಎ ರೆಸ್ಪಾನ್ಸಿಬಲ್ ಮಿನಿಸ್ಟರ್. ಪತ್ರಿಕೆಯಲ್ಲಿ, ನಿಮ್ಮ ಟಿ ವಿಯಲ್ಲಿ ಎಲ್ಲ ಬಂದಿದೆ, ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿಲ್ಲ ಅಂತ. ಹಂಗಾರೆ ಶಸ್ತ್ರಾಸ್ತ್ರ ಒಪ್ಪಿಸ್ಲಿಲ್ಲ ಅಂತಂದ್ರೆ ಬೇರೆದವ್ರು ಕೊಟ್ಟು ಬಂದ್ರೆ, ಹಂಗಾರೆ ಇರು ಬೇರೆ ನಕ್ಸಲರು ಏನಿದೆ?